ತುಂಬ ಅಂತ ಹೇಳಿದರೆ ಕೃಷಿ ತುಂಬ ಒಂದು ತಾಳ್ಮೆ ಬೇಕು. ತಾಳ್ಮೆಯಿಂದ ತುಂಬ ಕೆಲವೊಮ್ಮೆ ಮಳೆಯ ವೈಪರೀತ್ಯ ಹವಾಮಾನದ ಇದರಿಂದ ಕೆಲವೊಮ್ಮೆ ನಷ್ಟ ಉಂಟಾಗಿತ್ತು. ಆದರೂ ಒಂದು ವರ್ಷ ನಷ್ಟ ಆದರೆ ಮತ್ತೊಂದು ವರ್ಷ ಅದರ ಲಾಭ ಪಡೆದದ್ದು ಉಂಟು. ಹಾಗಿರುವಾಗ ಕೃಷಿಯಲ್ಲಿ ತುಂಬ ತಾಳ್ಮೆ ಮುಖ್ಯ. ಒಮ್ಮಿಂದೊಮ್ಮೆಲೆ ಆಗೋದಿಲ್ಲ. ಸುಮಾರು ಯಾವುದೇ ಇದು ಇದ್ದರೂ 3 ತಿಂಗಳಲ್ಲಿ 2 ತಿಂಗಳಲ್ಲಿ ಫಸಲು ತೆಗಿಲಿಕ್ಕೆ ಆಗ್ತದೆ. ಆಗಿರುವಾಗ ಕೃಷಿಯಲ್ಲಿ ವಿವಿಧತೆಯ ಕೃಷಿಯನ್ನು ಮಾಡಿದರೆ ಮಾತ್ರ ಕೃಷಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಒಂದೇ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ನಷ್ಟ ಆದರೆ ಮತ್ತೆ ಅದನ್ನು ಕೃಷಿ ಬೇಡ ಅಂತ ಆಗ್ತದೆ. ಆಗಿರುವಾಗ ಪಶುಪಾಲನೆ ಇತರ ಕೃಷಿ ಚಟುವಟಿಕೆಯನ್ನು ಮಾಡಿದರೆ ಮಾತ್ರ ಕೃಷಿಯಲ್ಲಿ ಮುಂದುವರಿಕೆ ಸಾಧ್ಯ ಆಗ್ತದೆ. ನನ್ನ ಹೆಸರು ನಾಗರಾಜ್ ಶೆಟ್ಟಿ ಅಂತೇಳಿ. ನಾವು ಬೆಳುವೆ ಗ್ರಾಮ, ಅಂಬೂರಿ ಮನೆ ನಮ್ಮದು. ನಾವು 4 ಮಂದಿ ಮಕ್ಕಳು, 2 ಗಂಡು 2 ಹೆಣ್ಣು. ನಾನು ಹುಡುಗರಲ್ಲಿ ಮೊದಲನೆಯವನು. ನಮ್ಮ ತಂದೆ ತಾಯಿ ಬೇಗ ತೀರ್ಕೊಂಡ್ರು. ಹಾಗೆ ನನ್ನ ತಂಗಿ ಅಕ್ಕ ಒಂದು ಎಜುಕೇಷನ್ಗೆ ನನಗೆ ಬೇರೆ ಉಪಾಯ ಇರಲಿಲ್ಲ. ಆದ್ದರಿಂದ ನಾನು ಕೃಷಿಗೆ ಇಳಬೇಕಾಯಿತು. ನಂದು ಎಜುಕೇಷನ್ ಡಿಪ್ಲೊಮಾ ಇಂಜಿನಿಯರ್, ITI ಮಾಡಿ ಡಿಪ್ಲೊಮಾ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಮಾಡಿದ್ದೇನೆ. ಮತ್ತು ನನಗೆ ಸರ್ಕಾರಿ ಕೆಲಸ ಕೂಡ ಇದಾಯಿತು, ಇಂಟರ್ವ್ಯೂ ಪಾಸಾಗಿದೆ ಪೊಲೀಸ್ ಇಲಾಖೆಯಲ್ಲಿ. ಆದರೆ ನಾನು ಕಾರಣಾಂತರದಿಂದ ಅದನ್ನು ಮುಂದುವರಿಲಿಕ್ಕೆ ಆಗಲಿಲ್ಲ. ನಾನು ಹಂತ ಹಂತವಾಗಿ ಕೃಷಿಯಲ್ಲಿ ಅಡಿಕೆ, ಬಾಳೆ, ಕಾಳುಮೆಣಸು, ಭತ್ತ ಮತ್ತು ಅನನಾಸು, ಫ್ರೂಟ್ಸು, ರಂಬುಟಾನು ಮತ್ತು ಕಾಲಕ್ಕನುಗುಣವಾಗಿ ತರಕಾರಿ ಹಾಗೂ ಕೋಳಿ ಸಾಕಾಣಿಕೆ, ಪಶುಪಾಲನೆ ಹಾಗೂ ಈಗ ಮೀನಿನ ಮೀನು ಸಾಕಣೆಯ ಮಾಡುವ ಹಂತದಲ್ಲಿದ್ದೇನೆ. ಒಟ್ಟಾರೆಯಾಗಿ ನಾನು ಹೇಳಬೇಕಂತ ಹೇಳಿದರೆ ನನಗೆ ಈಗ ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನಾನು ಕಲಿತು ಒಂದು ತಿಂಗಳಿಗೆ ಒಂದು 50,000 ಸಂಬಳ ಸಿಗ್ಬೋದಿತ್ತೇನು. ಆದರೆ ವಾರ್ಷಿಕ ವರಮಾನ ನೋಡುವಾಗ ನನಗೆ ತಿಂಗಳಿಗೆ 1 ಲಕ್ಷದಷ್ಟು ಉತ್ಪತ್ತಿಯನ್ನು ತೆಗಲಿಕ್ಕೆ ಕೃಷಿಯಲ್ಲಿ ಬೇರೆ ಬೇರೆ ಕೃಷಿಯಲ್ಲಿ ಮಾಡಿ ನನಗೆ ತೆಗಲಿಕ್ಕೆ ಆಗ್ತಾ ಉಂಟು. ಹಾಗಿರುವಾಗ ನನಗೆ ತುಂಬ ಖುಷಿ ಆಗ್ತದೆ. ಈಗಿನ ಆರ್ಥಿಕ ದುರ್ಬಲತೆ ನೋಡುವಾಗ IT-BT ಕಂಪನಿಗಳು ಯಾವ ಹೊತ್ತಿನಲ್ಲಿ ಯಾವ ಕಾರ್ಖಾನೆಗಳು ಯಾವಾಗ ಕ್ಲೋಸ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷಿ ಯಾವತ್ತಿಗೂ ಕ್ಲೋಸ್ ಆಗುವ ಫ್ಯಾಕ್ಟ್ರಿ ಕೂಡ ಅಲ್ಲ. ಹಾಗಿರುವಾಗ ಯುವಕರು ಮನಸ್ಸು ಮಾಡಿದರೆ ಏನು ಮಾಡ್ಬೋದು. ಹಾಗಿರುವಾಗ ಎಲ್ಲರೂ ಕೃಷಿಯತ್ತ ಒಲವು ಮಾಡಿದರೆ ಕೃಷಿಯಲ್ಲಿ ಖಂಡಿತವಾಗಿ ನೆಮ್ಮದಿಯ ಜೀವನ ಕೂಡ ಉಂಟು. ಉತ್ತಮವಾದ ವಾತಾವರಣ ಮತ್ತು ನೆಮ್ಮದಿಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕೃಷಿಯಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲು ನಮ್ಮ ತಂದೆಯ ಇದು ಸ್ವಲ್ಪ ಕೇಸಲ್ಲಿತ್ತು. ನಾವು ಹಂತ ಹಂತವಾಗಿ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ತುಂಬ ಗುಡ್ಡ ಇದ್ದಿತ್ತು. ಅಡಿಕೆಯಿಂದ ಹಿಡಿದು ಎಲ್ಲ ಕೃಷಿ ಚಟುವಟಿಕೆಯನ್ನು ನಾನು ಸುಮಾರು ಒಂದು 16 ವರ್ಷದಿಂದ ಇರುವಾಗಲೇ ನಾನು ಕಲಿತು ಹೊರಬಂದ ಕೂಡಲೇ ನಾನು ಅದರಲ್ಲೇ ಒಂದು 17 ವರ್ಷದಿಂದ ಈ ಪ್ರಯತ್ನ ಮಾಡಿಕೊಂಡು ಈ ಹಂತಕ್ಕೆ ತಲುಪಿದ್ದೇನೆ. ಕೃಷಿಯ ಈ ಎಲ್ಲ ಚಟುವಟಿಕೆಯಿಂದ ನಾನು ಹಲವು ಸಂಘ ಸಂಸ್ಥೆಗಳಲ್ಲಿ ನಮ್ಮ ಊರಿನ ವಿದೇಶಕ ಸಹಕಾರ ಬ್ಯಾಂಕಿನ ನಿರ್ದೇಶಕನಾಗಿ ಹಾಗೂ ಹಲವು ಸಂಘ ಸಂಸ್ಥೆಗಳ ಸದಸ್ಯನಾಗಿ, ನಮ್ಮ ಊರಿನ ಯುವಕ ಮಂಡಲದ ಅಧ್ಯಕ್ಷನಾಗಿ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ನಿರಂತರವಾಗಿ ನನ್ನನ್ನು ತೊಡಗಿಕೊಳ್ಳುವುದಲ್ಲದೆ ಕೃಷಿಯ ನನ್ನ ಪ್ರಯತ್ನಕ್ಕೆ ಹಲವು ಪ್ರಶಸ್ತಿಗಳು ನನಗೆ ಕೃಷಿ ಕ್ಷೇತ್ರದಲ್ಲಿ ಲಭಿಸಿದೆ. ಜಿಲ್ಲಾ ಮಟ್ಟದ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭಿಸಿದೆ. ಇದನ್ನು ನೋಡುವಾಗ ಇನ್ನೂ ನಾನು ಕೃಷಿಯಲ್ಲಿ ಮುಂದುವರಿತಾ ಹೋದರೆ ಒಳ್ಳೆಯದಂತ ನನಗೆ ಹೇಳಲಿಕ್ಕೆ ತುಂಬ ಇಚ್ಛೆಪಡ್ತೇನೆ. ನನಗೆ ಅಕ್ಕನವರು ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ನನ್ನ ತಂದೆಯವರು ಇರುವಾಗ ಅವರೊಟ್ಟಿಗೆ ಕೆಲಸದ ಆಳುಗಳಿದ್ದರು. ಅವರು ಸಣ್ಣ ಮಕ್ಕಳಿರುವಾಗಲೇ ಇಲ್ಲಿಂದ ಬೆಳೆದವರು. ಆಗಿರುವಾಗ ಅವರ ಸಂಪೂರ್ಣ ಸಹಕಾರ ನನಗೆ ಇರೋದ್ರಿಂದ ಇದನ್ನೆಲ್ಲ ಹಂತ ಹಂತವಾಗಿ ಅವರಿಂದ ತಿಳ್ಕೊಂಡು ಮಾಡಲಿಕ್ಕೆ ತುಂಬ ಒಳ್ಳೆಯದಾಯಿತು. ಈಗ ರೀಸೆಂಟಾಗಿ 1 ವರ್ಷ ಹಿಂದೆ ಮದುವೆ ಆಗಿದೆ. ನನ್ನ ಪತ್ನಿ ಕೂಡ ಅವಳು ಕೂಡ ತುಂಬ ಸಹಕಾರ ಮಾಡ್ಕೊಂಡು ಬರೋದ್ರಿಂದ ಇದನ್ನು ಈ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ತುಂಬ ಅನುಕೂಲ ಆಗಿತ್ತು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ಅಂತ ಹೇಳಿದರೆ ಕೃಷಿ ತುಂಬ ಒಂದು ತಾಳ್ಮೆ ಬೇಕು. ತಾಳ್ಮೆಯಿಂದ ತುಂಬ ಕೆಲವೊಮ್ಮೆ ಮಳೆಯ ವೈಪರೀತ್ಯ ಹವಾಮಾನದ ಇದರಿಂದ ಕೆಲವೊಮ್ಮೆ ನಷ್ಟ ಉಂಟಾಗಿತ್ತು. ಆದರೂ 1 ವರ್ಷ ನಷ್ಟ ಆದರೆ ಮತ್ತೊಂದು ವರ್ಷ ಅದರ ಲಾಭ ಪಡೆದದ್ದು ಉಂಟು. ಹಾಗಿರುವಾಗ ಕೃಷಿಯಲ್ಲಿ ತುಂಬ ತಾಳ್ಮೆ ಮುಖ್ಯ.
ಒಮ್ಮಿಂದೊಮ್ಮೆಲೆ ಆಗೋದಿಲ್ಲ. ಸುಮಾರು ಒಂದು ಯಾವುದೇ ಇದು ಇದ್ದರೂ 3 ತಿಂಗಳಲ್ಲಿ 2 ತಿಂಗಳಲ್ಲಿ ಫಸಲು ತೆಗಿಲಿಕ್ಕೆ ಆಗ್ತದೆ. ಆಗಿರುವಾಗ ಕೃಷಿಯಲ್ಲಿ ವಿವಿಧತೆಯ ಕೃಷಿಯನ್ನು ಮಾಡಿದರೆ ಮಾತ್ರ ಕೃಷಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಒಂದೇ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ನಷ್ಟ ಆದರೆ ಮತ್ತೆ ಅದನ್ನು ಕೃಷಿ ಬೇಡ ಅಂತ ಆಗ್ತದೆ. ಆಗಿರುವಾಗ ಪಶುಪಾಲನೆ ಇತರ ಕೃಷಿ ಚಟುವಟಿಕೆಯನ್ನು ಮಾಡಿದರೆ ಮಾತ್ರ ಕೃಷಿಯಲ್ಲಿ ಮುಂದುವರಿಕೆ ಸಾಧ್ಯ ಆಗ್ತದೆ. ನಾವು ಮೊದಲು ಹೇಳಬೇಕಾದ್ರೆ ನಮ್ಮ ದೇಶ ಕೃಷಿ ಭರಿತ ದೇಶ ಅಂತ ಹೇಳ್ತೇವೆ. ರೈತ ದೇಶದ ಬೆನ್ನೆಲುಬು ಹೇಳ್ತೇವೆ. ಆಗಿರುವಾಗ ಯುವಕರು ಮನಸ್ಸು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಸುದೃಢವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಕೃಷಿಯಿಂದಲೇ ಸಾಧ್ಯ ಆಗ್ತದೆ. ಈಗಿನ ಪರಿಸ್ಥಿತಿ ನೋಡುವಾಗ ಎಲ್ಲ IT-BT ಕಂಪನಿಗಳು ತುಂಬ ಆರ್ಥಿಕ ದುರ್ಬಲತೆಯಿಂದ ಮುಚ್ಚಲ್ಪಡಿರುವಾಗ ಕೃಷಿ ಖಂಡಿತ ಯಾವತ್ತೂ ಇದಾಗುವುದಿಲ್ಲ. ಮತ್ತು ಕೃಷಿ ಭೂಮಿ ತಾಯಿ ಯಾವತ್ತೂ ನಮ್ಮ ಹಾಕಿದ ಹಣಕ್ಕೆ ಯಾವತ್ತೂ ಋಣವನ್ನು ಬಾಕಿ ಇಡುವುದಿಲ್ಲ. ಹಾಗಿರುವಾಗ ಎಲ್ಲರೂ ಕೃಷಿಯಲ್ಲಿ ಮಾಡಿ ನೆಮ್ಮದಿಯ ಜೀವನ ಕೃಷಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.